ಕಲ್ಲಂಗಡಿ ಹಣ್ಣು ತಂಪಾದಂತಹ ಮತ್ತು ರುಚಿಯಾದಂಥ ಒಂದು ಹಣ್ಣು. ಆದರೆ ಇದನ್ನ ರುಚಿಯನ್ನು ಇನ್ನೊಂದಿಷ್ಟು ಹೆಚ್ಚಿಸೋದಕ್ಕೆ ನಾನೊಂದು ಡಿಫ್ರೆಂಟ್ ಆದಂತಹ ಜ್ಯೂಸ್ ರೆಸಿಪಿ ಹೇಳ್ಕೊಡ್ತೀನಿ ಬರ್ರಿ. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮಧು. ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇಲ್ಲಿ ನಾನು ಕಲ್ಲಂಗಡಿ ಹಣ್ಣಿನ ರುಚಿ ಹೆಚ್ಚಿಸೋದಕ್ಕೆ ಒಂದು ಡಿಫ್ರೆಂಟ್ ಆದಂತಹ ಜ್ಯೂಸ್ ರೆಸಿಪಿ ಹೇಳ್ತೀನಿ. ಮೊದಲಿಗೆ ನಾವು ಸಬ್ಜಾ ಸೀಡ್ಸ್ನ ನೆನೆ ಇಟ್ಕೋಬೇಕು. ಒಂದು 2 ಚಮಚದಷ್ಟು ಸಬ್ಜಾ ಸೀಡ್ಸ್ನ ನೀರನ್ನ ನೆನೆಸಿಟ್ಕೋಬೇಕು. ಅದೇನು ಒಂದು 5 ನಿಮಿಷನಾಗ ನೆನೆದ್ಬಿಡ್ತೈತಿ. ಈ ಕಡೆ ಒಂದು ಅರ್ಧ ಕಲ್ಲಂಗಡಿ ಹಣ್ಣನ್ನ ತೊಗೊಂಡಿನಿ, ಅದನ್ನು ಕಟ್ ಮಾಡ್ಕೋಬೇಕು. ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಮೇಲಿನ ಸಿಪ್ಪಿ ಅದನ್ನೆಲ್ಲ ತೆಗೆದು ಕಟ್ ಮಾಡಿಕೊಂಡು ನಾವು ಇದನ್ನು ಒಂದಿಷ್ಟು ಮಿಕ್ಸಿ ಮಾಡ್ಕೊಳ್ಬೇಕಾಗ್ತೈತಿ. ನೋಡಿರಿ, ಕಲ್ಲಂಗಡಿ ಹಣ್ಣು ಸ್ವಲ್ಪ ಈಸಿ ಆಗಲಿ ಅಂತಂದು ಹೇಳಿ ನಾವು ಉಳ್ಳಾಗಡ್ಡಿ ಹಚ್ತೀವಲ್ಲ, ಆ ರೀತಿ ಒಂದು ಕಲ್ಲಂಗಡಿ ಹಣ್ಣನ್ನ ಹೆಚ್ಚಿಟ್ಕೊಂಡೇನಿ. ಇದನ್ನು ನಾವು ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡ್ಕೋಬೋದು. ಸ್ವಲ್ಪ ಇದು ಈ ರೀತಿ ಹೆಚ್ಚೋದ್ರಿಂದ ಸ್ವಲ್ಪ ಸುಲಭ ವಿಧಾನ ಅಂತಲೇ ಹೇಳ್ಬೋದು. ಈಗ ನೀವು ಈಸಿಯಾಗಿ ಇದನ್ನ ಬೇಕಾದಂತಹ ರೀತಿಯೊಳಗೆ ಕಟ್ ಮಾಡ್ಕೋಬೋದು. ಒಂದಿಷ್ಟು ಸಣ್ಣ ತುಂಡುಗಳಾಗಿ ಮಾಡ್ಕೊಳ್ತೀನಿ, ಒಂದಿಷ್ಟು ದೊಡ್ಡ ಹೋಳುಗಳನ್ನು ಮಿಕ್ಸಿ ಮಾಡ್ಕೊಳ್ತೇನೆ. ನಾನಿಲ್ಲಿ ಬೀಜನ ಕಲ್ಲಂಗಡಿ ಹಣ್ಣಿನ ಬೀಜ ಸಮೇತನ ತಿನ್ನಬೇಕಂತ, ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಇದ್ರಾಗ ಒಂದಿಷ್ಟು ಅಗಸೆ ಬೀಜ, ಉಪ್ಪು ಹಾಕ್ಕೊಂಡು ಕಲ್ಲಂಗಡಿ ಹಣ್ಣನ್ನು ಹಂಗೆ ತಿಂದರೆ ಇನ್ನೂ ರುಚಿ ಹೆಚ್ಚಾಗ್ತೈತಿ. ಅಗಸೆ ಬೀಜನೂ ಹಾಕಬೇಕಾಗ್ತೈತಿ, ಅಂದರೆ ಇನ್ನೂ ರುಚಿ ಹೆಚ್ಚು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಈಗ ರುಚಿಗೆ ಬೇಕಾಗುವಷ್ಟು ಸಕ್ಕರೆ ಮತ್ತು ಚಾಟ್ ಮಸಾಲ ಹಾಕಿನಿ. ಈ ಹಣ್ಣು ಸ್ವಲ್ಪ ಸ್ವೀಟ್ ಆಗೈತಿ. ಸಕ್ಕರೆ ಒಂದು 4 ಚಮಚದಷ್ಟು ಹಾಕಿನಿ. ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಹಾಕಿ ನುಣ್ಣಗೆ ರುಬ್ಕೊಂಡು ಇದನ್ನ ಶೋಧಿಸ್ಕೊಳ್ತಾನೆ. ನೋಡಿರಿ, ಸಕ್ಕರೆ ನಿಮಗೆ ಇಷ್ಟಾನುಸಾರ ಹೆಚ್ಚು ಕಡಿಮೆ ಹಾಕ್ಕೋಬೋದು. ಪೂರ್ತಿಯಾಗಿ ಒಂದು ಸಣ್ಣ ಕಪ್ನಷ್ಟು ನೀರು ಹಾಕಿ ಇದನ್ನ ಶೋಧಿಸ್ಕೊಳ್ತಾನೆ. ಯಾಕಂದರೆ ಈ ವಾಟರ್ ಮೆಲನ್ ಸಾಕಷ್ಟು ನೀರು ಇರ್ತೈತಿ. ಜಾಸ್ತಿ ನೀರು ಹಾಕಿದರೆ ಅದರ ಟೇಸ್ಟ್ ಕಡಿಮೆ ಆಗಿಬಿಡ್ತೈತಿ. ಅದಕ್ಕೆ ಒಂದು ಅರ್ಧ ಲೋಟದಿಂದ 1 ಲೋಟ ಅಷ್ಟು ಹಾಕ್ಕೋಬೇಕು. ಆಮೇಲೆ ಒಂದಿಷ್ಟು ಐಸ್ ಕ್ಯೂಬ್ಸ್ನ ಗ್ಲಾಸಿಗೆ ಹಾಕ್ಕೊಳತ್ತನಿಲ್ಲಿ ಈಗ ಸರ್ವ್ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಇದಕ್ಕೆ ಸಬ್ಜಾ ಸೀಡ್ಸ್ ನೋಡ್ರಿ, ನೆನೆದೆಲ್ಲ ಇದಾಗೈತಿ. ಈಗ 1 ಚಮಚದಷ್ಟು ಸಬ್ಜಾ ಸೀಡ್ಸ್ನ ಕೂಡ ಗ್ಲಾಸ್ಗೆ ಹಾಕ್ಕೊಳ್ತೇನೆ. ಆಮೇಲೆ ನಾವೇನು ಜ್ಯೂಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೊಳ್ಬೇಕು. ಆಮೇಲೆ ಒಂದಿಷ್ಟು ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇಲ್ಲಿ ಗ್ಲಾಸಿಗೆ ಹಾಕ್ಕೊಳತ್ತೀನಿ. ಸ್ವಲ್ಪ ಜ್ಯೂಸ್ ಕುಡಿಯೋವಾಗ ಒಂದು ಸ್ವಲ್ಪ ಮಧ್ಯೆ ಕಲ್ಲಂಗಡಿ ಹಣ್ಣಿನ ಪೀಸಸ್ ಬಂದ್ರೆ ರುಚಿ ಇನ್ನೂ ಹೆಚ್ಚಿಗೆ ಆಗ್ತೈತೆ. ನೋಡಿರಿ, ಈಗ ಕಲ್ಲಂಗಡಿ ಹಣ್ಣಿನ ಪೀಸಸ್ ಹಾಕ್ಕೊಂಡೇ ಆಮೇಲೆ ಏನು ನಾವು ಜ್ಯೂಸ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕು. ಇಲ್ಲಿ 1/4 ಭಾಗದಷ್ಟು ಹಾಕ್ಕೊಳ್ಬೇಕಾಗತ್ತೆ, ಅಥವಾ ಅರ್ಧ ಭಾಗದಷ್ಟು ಹಾಕ್ಕೊಳ್ರಿ ಜ್ಯೂಸಸ್ನ. ಆಮೇಲೆ ಏನು ಮಾಡ್ಬೇಕಂದ್ರೆ ನಾವೊಂದು ಪ್ಲೇನ್ ಸೋಡಾ ತೊಗೊಂಡಿನಿ. ಈ ಪ್ಲೇನ್ ಸೋಡಾನ ಈಗ ನಾವು ಒಂದು 1/4 ಭಾಗದಷ್ಟು, ಈಗ 1/4 ಭಾಗ ಅರ್ಧ ಭಾಗದಷ್ಟು ನಾವು ಜ್ಯೂಸ್ ಹಾಕ್ಕೊಂಡ್ರೆ 1/4 ಭಾಗದಷ್ಟು ನಾವು ಈ ಒಂದು ಪ್ಲೇನ್ ಸೋಡಾನ ಹಾಕ್ಕೊಳ್ಬೇಕು. ಈ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಜೊತೆ ಇನ್ನೂ ರುಚಿ ಹೆಚ್ಚಿಗೆ ಆಗ್ತೈತಿದು. ಬರೀ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನ ನೀವು ಸಕ್ಕರೆ ಅದು ಚಾಟ್ ಮಸಾಲ ಹಾಕಿ ಮಾಡ್ಕೊಂಡ್ರೆ ಅದು ಟೇಸ್ಟ್ ಇರ್ತೈತಿ. ಅದಕ್ಕಿಂತ ಇನ್ನೂ ಒಂದು ಸ್ವಲ್ಪ ರುಚಿ ಹೆಚ್ಚಿಗೆ ಆಗಬೇಕಂತಂದ್ರೆ ಈ ಥರ ನೀವು ಸಬ್ಜಾ ಸೀಡ್ಸ್ ಹಾಕಿರಿ ಮತ್ತು ಪ್ಲೇನ್ ಸೋಡಾನ ಹಾಕಿರಿ. ನೀವು ಹೋಟೆಲ್ಗಳಲ್ಲೆಲ್ಲ ಜ್ಯೂಸ್ ಕುಡಿತಿರಲ್ಲ ಅದ ಟೇಸ್ಟ್ ಸಿಗ್ತೈತಿ. ಒಮ್ಮೆ ಹಿಂಗೆ ಟ್ರೈ ಮಾಡಿರಿ. ಮೇಲೆ ಪುದೀನ ಸೊಪ್ಪಿನಿಂದ ಅಲಂಕಾರ ಮಾಡಿ ಸರ್ವ್ ಮಾಡಿದ್ರೆ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿ. ನೀವು ಟ್ರೈ ಮಾಡಿರಿ, ಹೆಂಗಿತ್ತಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.